ನಮಸ್ಕಾರ ಸ್ನೇಹಿತರೆ, ನೀವು ಮೇಷರಾಶಿಯವರ? ಹಾಗಾದ್ರೆ ಒಂದು ನಿಮಿಷ ನಿಲ್ಲಿ. ನಿಮ್ಮ ಜಾತಕದಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಅದು ಬೇರೆ ಯಾವ ರಾಶಿಯವರಲ್ಲೂ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ನೀವು ಹುಟ್ಟಿರೋದೇ ಗೆಲ್ಲೋದಕ್ಕೆ. ನೀವು ರಾಶಿಚಕ್ರದ ಮೊದಲ ರಾಶಿ, ಅಂದ್ರೆ ಲೀಡರ್ಸ್. ಆದ್ರೆ ಒಂದು ಕಟುವಾದ ಸತ್ಯ ಹೇಳಲಾ? ನಿಮ್ಮ ಹತ್ತಿರ ದುಡ್ಡು ಬರೋ ವೇಗದಲ್ಲೇ ಖರ್ಚಾಗಿ ಹೋಗ್ತಿದ್ಯಾ? ಕೈಗೆ ಬಂದಿದ್ದು ಬಾಯಿಗೆ ಬರ್ತಿಲ್ವಾ? ಎಷ್ಟೇ ಕಷ್ಟಪಟ್ಟು ದುಡಿದರೂ ತಿಂಗಳ ಕೊನೆಯಲ್ಲಿ ಪರ್ಸ್ ಖಾಲಿ ಅನಿಸ್ತಿದೆಯಾ? ಚಿಂತೆ ಮಾಡಬೇಡಿ, ಇದು ಕೇವಲ ನಿಮ್ಮ ಸಮಸ್ಯೆಯಲ್ಲ. ಇದು ಮೇಷರಾಶಿಯವರ ಮೂಲ ಸ್ವಭಾವ ಮತ್ತು ಗ್ರಹಗಳ ಪ್ರಭಾವ. ಆದ್ರೆ ಇದಕ್ಕೆ ಪರಿಹಾರವಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿ ಕೇಳಿ ಬರೆದಂಥ ಜ್ಯೋತಿಷ್ಯದ ಮಾತುಗಳನ್ನು ಹೇಳಲ್ಲ. ಬದಲಿಗೆ ನಮ್ಮ ಋಷಿಮುನಿಗಳು ಹೇಳಿದ ಜ್ಯೋತಿಷ್ಯ ಶಾಸ್ತ್ರದ ಜೊತೆಗೆ ಇವತ್ತಿನ ಮಾಡರ್ನ್ ಫೈನಾನ್ಸ್ ಅಥವಾ ಹಣಕಾಸಿನ ಮನಃಶಾಸ್ತ್ರ ಏನು ಹೇಳುತ್ತದೆ ಎಂಬುದನ್ನು ಬೆರೆಸಿ ಕೇವಲ ಮೇಷರಾಶಿಯವರಿಗಾಗಿಯೇ ಇರುವ 5 ಗಾಢ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇನೆ. ಈ 5 ಸೂತ್ರಗಳು ಎಷ್ಟು ಪವರ್ಫುಲ್ ಅಂದ್ರೆ ಇವುಗಳನ್ನು ನೀವು ಅಳವಡಿಸಿಕೊಂಡ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾಗುವುದು ಗ್ಯಾರಂಟಿ. ಅದರಲ್ಲೂ ಕೊನೆಯದಾಗಿ ಹೇಳುವ 5ನೇ ರಹಸ್ಯವು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವಷ್ಟು ಶಕ್ತಿಶಾಲಿ. ಅದನ್ನು ಮಾತ್ರ ದಯವಿಟ್ಟು ವಿಸ್ಪಾಡ್ಕೋಬೇಡಿ. ಬನ್ನಿ ಈ ರೋಚಕ ಪಯಣವನ್ನು ಶುರು ಮಾಡೋಣ. ಮೊದಲನೆಯದಾಗಿ ಮೇಷರಾಶಿಯವರ ಬಗ್ಗೆ ಇರುವ ಒಂದು ದೊಡ್ಡ ತಪ್ಪು ಕಲ್ಪನೆಯನ್ನು ಒಡೆದುಹಾಕೋಣ. ಜನ ಹೇಳ್ತಾರೆ, ಮೇಷರಾಶಿಯವರಿಗೆ ಕೋಪ ಜಾಸ್ತಿ, ಇವರು ದುಡ್ಡು ಉಳಿಸಲ್ಲ, ಇವರು ಶ್ರೀಮಂತರಾಗೋದು ಕಷ್ಟ ಅಂತ. ಇದು ಶುದ್ಧ ಸುಳ್ಳು. ಸತ್ಯ ಏನು ಗೊತ್ತಾ? ಫೋರ್ಬ್ಸ್ ಪಟ್ಟಿಯಲ್ಲಿರುವ ಎಷ್ಟೋ ಜನ ಟಾಪ್ ಬಿಲಿಯನೇರ್ಗಳು ಮೇಷರಾಶಿಯವರೇ ಆಗಿದ್ದಾರೆ. ನಿಮ್ಮ ರಾಶ್ಯಾಧಿಪತಿ ಕುಜ. ಕುಜ ಅಂದ್ರೆ ಶಕ್ತಿ, ಧೈರ್ಯ ಮತ್ತು ವೇಗ. ನಿಮಗೆ ದುಡ್ಡು ಸಂಪಾದನೆ ಮಾಡುವ ದಾರಿಗಳು ಬೇಗ ಹೊಳೆಯುತ್ತವೆ. ನಿಮಗೆ ರಿಸ್ಕ್ ತೆಗೆದುಕೊಳ್ಳುವ ಧೈರ್ಯವಿದೆ. ಆದರೆ ಸಮಸ್ಯೆ ಇರೋದು ಎಲ್ಲಿ ಗೊತ್ತಾ? ನಿಮ್ಮ ಈ ಅತಿಯಾದ ವೇಗ ಮತ್ತು ಆತುರದಲ್ಲಿ. ಹಣಕಾಸಿನ ವಿಷಯದಲ್ಲಿ ಒಂದು ಟೆಕ್ನಿಕಲ್ ಮಾತಿದೆ, ಇಂಪಲ್ಸ್ ಬೈಯಿಂಗ್, ಅಂದ್ರೆ ಯೋಚನೆ ಮಾಡದೆ ಕ್ಷಣಿಕ ಆಸೆಗೆ ವಸ್ತುಗಳನ್ನು ಖರೀದಿಸುವುದು. ಮೇಷರಾಶಿಯವರು ಇದರಲ್ಲಿ ಎತ್ತಿದ ಕೈ. ನಿಮ್ಮ ಈ ಒಂದು ಸ್ವಭಾವವೇ ನಿಮ್ಮ ಶ್ರೀಮಂತಿಕೆಯ ದಾರಿಗೆ ಅಡ್ಡಗೋಡೆಯಾಗಿದೆ. ಹಾಗಾದ್ರೆ ಈ ಗೋಡೆಯನ್ನು ಒಡೆಯೋದು ಹೇಗೆ? ಅದಕ್ಕಾಗಿಯೇ ಇರೋದು ನಮ್ಮ ಮೊದಲನೇ ರಹಸ್ಯ. ಮೇಷರಾಶಿಯವರೇ, ನಿಮ್ಮ ಮೊದಲನೆಯ ಮತ್ತು ಅತಿ ಮುಖ್ಯವಾದ ರಹಸ್ಯ ಇಲ್ಲಿದೆ. ಇದನ್ನು ಮನೋವಿಜ್ಞಾನದಲ್ಲಿ ಡಿಲೇಡ್ ಗ್ರಾಟಿಫಿಕೇಷನ್ ಅಥವಾ ವಿಳಂಬಿತ ತೃಪ್ತಿ ಅಂತ ಕರೀತಾರೆ. ನಿಮ್ಮ ರಾಶ್ಯಾಧಿಪತಿ ಮಂಗಳ ನಿಮಗೆ ತಕ್ಷಣದ ಫಲಿತಾಂಶ ಬೇಕು ಅಂತ ಹಠ ಹಿಡಿಯುವಂತೆ ಮಾಡ್ತಾನೆ. ಒಂದು ಹೊಸ ಫೋನ್ ನೋಡಿದ್ರಾ? ತಕ್ಷಣ ಬೇಕು. ಒಂದು ಹೊಸ ಬಟ್ಟೆ ನೋಡಿದ್ರಾ? ಈಗಲೇ ತೆಗೋಬೇಕು. ಇಲ್ಲಿ ನೀವು ಒಂದು ಚಿಕ್ಕ ಬದಲಾವಣೆ ಮಾಡಿಕೊಳ್ಳಿ. ಇವತ್ತಿನಿಂದಲೇ ಒಂದು ನಿಯಮ ಮಾಡಿ. ಯಾವುದೇ ವಸ್ತು ಅದರ ಬೆಲೆ 5,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಅದನ್ನು ನೋಡಿದ ತಕ್ಷಣ ಖರೀದಿಸಬೇಡಿ. ಕನಿಷ್ಠ 24 ಗಂಟೆಗಳ ಕಾಲ ಕಾಯಿರಿ. ಇದು ಯಾಕೆ ವರ್ಕ್ ಆಗುತ್ತೆ ಗೊತ್ತಾ? ಇದು ಕೇವಲ ಹಣ ಉಳಿಸುವ ಟ್ರಿಕ್ ಅಲ್ಲ, ಇದು ನಿಮ್ಮ ಮೆದುಳಿಗೆ ನೀವು ಕೊಡುವ ತರಬೇತಿ. ಆ 24 ಗಂಟೆಗಳಲ್ಲಿ ನಿಮ್ಮ ಆತುರದ ನಿರ್ಧಾರದ ಹಿಂದೆ ಇರುವ ಭಾವನೆಗಳು ತಣ್ಣಗಾಗುತ್ತವೆ. ಆಗ ನಿಮ್ಮ ಬುದ್ಧಿ ಕೆಲಸ ಮಾಡಲು ಶುರು ಮಾಡುತ್ತೆ. ನಿಜವಾಗಲೂ ಇದು ನನಗೆ ಅಗತ್ಯವಿದೆಯಾ ಅಂತ. ನಂಬಿ, 90% ಸಂದರ್ಭಗಳಲ್ಲಿ 24 ಗಂಟೆಗಳ ನಂತರ ಆ ವಸ್ತುವಿನ ಮೇಲಿನ ನಿಮ್ಮ ಆಸೆ ಕಮ್ಮಿಯಾಗಿರುತ್ತೆ. ಹೀಗೆ ಉಳಿಸಿದ ಹಣವೇ ನಿಮ್ಮ ಬಂಡವಾಳ. ನೆನಪಿಡಿ, ಶ್ರೀಮಂತರಾಗುವುದು ಅಂದ್ರೆ ಹೆಚ್ಚು ದುಡಿಯುವುದು ಮಾತ್ರ ಅಲ್ಲ, ದುಡಿದದ್ದನ್ನು ಉಳಿಸುವುದೂ ಕೂಡ. ಹೌದು. ಈಗ ನಮ್ಮ ಥಂಬ್ನೇಲ್ನಲ್ಲಿ ಹೇಳಿದ 2ನೇ ರಹಸ್ಯಕ್ಕೆ ಬರೋಣ. ಇದು ನಿಮ್ಮ ಮನೆಯ ವಾತಾವರಣಕ್ಕೆ ಸಂಬಂಧಿಸಿದ್ದು. ಕೆಲವರು ಇದನ್ನು ಮೂಢನಂಬಿಕೆ ಅನ್ನಬಹುದು, ಆದರೆ ಪ್ರಾಚೀನ ಭಾರತೀಯ ವಾಸ್ತುಶಾಸ್ತ್ರ ಮತ್ತು ಆಧುನಿಕ ಶಕ್ತಿವಿಜ್ಞಾನ ಎರಡೂ ಒಪ್ಪುವ ವಿಷಯ ಇದು. ನಿಮ್ಮ ಮನೆ ಅಥವಾ ಆಫೀಸ್ನಲ್ಲಿ ಹಣದ ಹರಿವು ಹೆಚ್ಚಾಗಲು ಒಂದು ನಿರ್ದಿಷ್ಟ ಜಾಗವಿರುತ್ತದೆ. ವಾಸ್ತು ಪ್ರಕಾರ ಉತ್ತರ ದಿಕ್ಕು ಕುಬೇರನ ಸ್ಥಾನ. ಧನಲಾಭಕ್ಕೆ ಇದು ಅತ್ಯಂತ ಪ್ರಶಸ್ತವಾದ ದಿಕ್ಕು. ಮೇಷರಾಶಿಯವರೇ, ನಿಮ್ಮ ಮನೆಯ ಉತ್ತರ ದಿಕ್ಕನ್ನು ಗಮನಿಸಿ. ಅಲ್ಲಿ ಭಾರವಾದ ವಸ್ತುಗಳು, ಕಸ ಅಥವಾ ಟಾಯ್ಲೆಟ್ ಇದ್ದರೆ ಅದು ನಿಮ್ಮ ಆರ್ಥಿಕ ಪ್ರಗತಿಗೆ ದೊಡ್ಡ ತಲೆಗೋಡೆಯಾಗಿದೆ. ಏನು ಮಾಡಬೇಕು? ನಿಮ್ಮ ಮನೆಯ ಉತ್ತರ ದಿಕ್ಕಿನ ಗೋಡೆಯನ್ನು ಆದಷ್ಟು ಸ್ವಚ್ಛವಾಗಿಡಿ. ಅಲ್ಲಿ ಒಂದು ಸಣ್ಣ ಕುಬೇರ ಯಂತ್ರವನ್ನು ಸ್ಥಾಪಿಸಿ, ಅಥವಾ ಹಸಿರಸಿರು ಗಾಡು ಅಥವಾ ಗದ್ದೆ ಇರುವ ದೃಶ್ಯವಿರುವ ಫೋಟೋವನ್ನು ಹಾಕಿ. ಇದರ ಹಿಂದಿರುವ ಸತ್ಯವೇನು ಗೊತ್ತಾ? ಇದು ಕೇವಲ ಫೋಟೋ ಅಲ್ಲ, ಇದು ಸಬ್ಕಾನ್ಷಿಯಸ್ ಪ್ರೋಗ್ರಾಮಿಂಗ್. ಪ್ರತಿದಿನ ನೀವು ಆ ದಿಕ್ಕನ್ನು ನೋಡುವಾಗ ನಿಮ್ಮ ಮನಸ್ಸಿಗ ಹಣಕಾಸಿನ ಶಿಸ್ತು ಮತ್ತು ಬೆಳವಣಿಗೆಯ ಬಗ್ಗೆ ನೆನಪಾಗುತ್ತದೆ. ಇದು ನಿಮ್ಮ ಸುತ್ತಲೂ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ಹೊಸ ಅವಕಾಶಗಳನ್ನು ನಿಮ್ಮತ್ತ ಸೆಳೆಯುತ್ತದೆ. ಇದು ಪ್ರೂವನ್ ಫ್ಯಾಕ್ಟ್. 3ನೇ ರಹಸ್ಯ, ನಿಮ್ಮ ಜಾತಕದ ದೋಷಗಳನ್ನು ನಿವಾರಿಸಿ ಮಾನಸಿಕ ಸ್ಥೈರ್ಯ ತುಂಬುವಂಥದ್ದು. ನಾವು ಆಗಲೇ ಹೇಳಿದಂತೆ ಮೇಷರಾಶಿಯ ಒಡೆಯ ಮಂಗಳ.
ಮಂಗಳನ ಅತಿಯಾದ ಪ್ರಭಾವವಿದ್ದಾಗ ಕೋಪ, ಕಿರಿಕಿರಿ ಮತ್ತು ತಪ್ಪು ನಿರ್ಧಾರಗಳು ಹೆಚ್ಚಾಗುತ್ತವೆ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಮಂಗಳನ ಶಾಂತಿಗಾಗಿ ಮತ್ತು ಅದರ ಪಾಸಿಟಿವ್ ಎನರ್ಜಿ ಪಡೆಯಲು ಇರೋ ಏಕೈಕ ಮಾರ್ಗ ಅಂದ್ರೆ ಅದು ಹನುಮಂತನ ಆರಾಧನೆ. ಇದರ ಹಿಂದಿರುವ ಸೈಕಾಲಜಿ ಏನು ಗೊತ್ತಾ? ಇದು ಕೇವಲ ಭಕ್ತಿಯ ವಿಷಯವಲ್ಲ. ಹನುಮಂತ ಅಂದ್ರೆ ಬಲ, ಬುದ್ಧಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸಂಯಮ ಅಥವಾ ಸೆಲ್ಫ್ ಕಂಟ್ರೋಲ್. ಮೇಷರಾಶಿಯವರಿಗೆ ಅತಿ ಅಗತ್ಯವಾಗಿ ಬೇಕಾಗಿರೋದೇ ಈ ಸಂಯಮ. ಪ್ರತಿ ಮಂಗಳವಾರ ಒಂದು ನಿಯಮ ಮಾಡಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹನುಮಾನ್ ಚಾಲಿಸ ಪಠಿಸಿ ಅಥವಾ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆ ದಿನ ಮಾಂಸಾಹಾರ ತ್ಯಜಿಸಿ, ಸಾತ್ವಿಕ ಆಹಾರ ಸೇವಿಸಿ. ಈ ಒಂದು ಶಿಸ್ತು, ಡಿಸಿಪ್ಲಿನ್ ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಮಾಡುತ್ತದೆ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಫೋಕಸ್ ಹೆಚ್ಚಿಸುತ್ತದೆ. ಯಾವಾಗ ನಿಮ್ಮ ಫೋಕಸ್ ಸರಿಯಾಗಿರುತ್ತೋ ಆಗ ನೀವು ಹಣಕಾಸಿನ ವಿಷಯದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ. ಈ ಶಿಸ್ತು ಬುನಾದಿಯಾಗುತ್ತದೆ. 4ನೇ ರಹಸ್ಯ, ಮೇಷರಾಶಿಯವರ ಮತ್ತೊಂದು ದೊಡ್ಡ ವೀಕ್ನೆಸ್ ಅನ್ನು ಅಟ್ಯಾಕ್ ಮಾಡುತ್ತೆ. ನೀವು ಯಾವುದೇ ಕೆಲಸವನ್ನು ಸೂಪರ್ ಆಗಿ ಶುರು ಮಾಡ್ತೀರಾ, ಆದ್ರೆ ಅದನ್ನ ಕೊನೆ ಮುಟ್ಟಿಸಕ್ಕೆ ನಿಮಗೆ ಬೋರ್ ಆಗುತ್ತೆ. ಹೊಸ ಬಿಸ್ನೆಸ್ ಐಡಿಯಾ ಬರುತ್ತೆ, ಶುರು ಮಾಡ್ತೀರಾ, ಸ್ವಲ್ಪ ದಿನದಲ್ಲೇ ಜೋಶ್ ಕಮ್ಮಿಯಾಗಿಬಿಡುತ್ತೆ, ಹೌದಲ್ವಾ? ಇದರಿಂದಾಗಿಯೇ ನೀವು ಆಕ್ಟಿವ್ ಇನ್ಕಮ್ ಅಂದ್ರೆ ನೀವು ದುಡಿದರೆ ಮಾತ್ರ ಬರುವ ಹಣದ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೀರಿ. ನೀವು ಶ್ರೀಮಂತರಾಗಬೇಕಾದ್ರೆ ನಿಮ್ಮ ಈ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ನಿಮಗಾಗಿ ಕೆಲಸ ಮಾಡುವ ಸಿಸ್ಟಮ್ ಕ್ರಿಯೇಟ್ ಮಾಡಬೇಕು. ಅದೇ ಪ್ಯಾಸಿವ್ ಇನ್ಕಮ್. ಏನಿದು ಪ್ಯಾಸಿವ್ ಇನ್ಕಮ್? ನೀವು ಮಲಗಿದ್ದಾಗಲೂ ನಿಮಗೆ ಹಣ ಬರುವಂತಹ ದಾರಿಗಳು. ಉದಾಹರಣೆಗೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ದೀರ್ಘಕಾಲದ ಹೂಡಿಕೆ, ಬಾಡಿಗೆ ಬರುವಂತಹ ಆಸ್ತಿ ಮಾಡುವುದು ಅಥವಾ ರಾಯಲ್ಟಿ ಬರುವಂತಹ ಕೆಲಸ ಮಾಡುವುದು. ಮೇಷರಾಶಿಯವರೇ, ನಿಮ್ಮ ಹೈ ಎನರ್ಜಿಯನ್ನು ಒಂದ್ಸಾರಿ ಬಳಸಿ ಇಂತಹ ಒಂದು ಆದಾಯದ ಮೂಲವನ್ನು ಸೃಷ್ಟಿ ಮಾಡಿಬಿಡಿ. ಆಮೇಲೆ ಅದು ತಾನಾಗಿಯೇ ಬೆಳೆಯುತ್ತಿರಲಿ. ನೀವು ನಿಮ್ಮ ಮುಂದಿನ ಹೊಸ ಸಾಹಸಕ್ಕೆ ಕೈ ಹಾಕಿ. ಕೇವಲ ಸಂಬಳದ ಮೇಲೆ ಡಿಪೆಂಡ್ ಆಗಬೇಡಿ. ಸ್ನೇಹಿತರೆ, ಈಗ ನಾವು ವಿಡಿಯೋದ ಅತ್ಯಂತ ಮುಖ್ಯ ಭಾಗಕ್ಕೆ ಬಂದಿದ್ದೇವೆ. ನಾನು ಮೊದಲೇ ಹೇಳಿದಂತೆ ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಗಾಢ ರಹಸ್ಯ. ಇದು ಜ್ಯೋತಿಷ್ಯಕ್ಕಿಂತ ಹೆಚ್ಚಾಗಿ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ ಒಂದು ಅದ್ಭುತ. ಅದೇ ಪವರ್ ಆಫ್ ಕಂಪೌಂಡಿಂಗ್ ಅಥವಾ ಚಕ್ರಬಡ್ಡಿಯ ಶಕ್ತಿ. ಮೇಷರಾಶಿಯವರಿಗೆ ತಾಳ್ಮೆ ಕಡಿಮೆ. ಅವರಿಗೆ ರಾತ್ರೋರಾತ್ರಿ ಶ್ರೀಮಂತರಾಗಬೇಕು. ಆದರೆ ನಿಜವಾದ ಸಂಪತ್ತು ಸೃಷ್ಟಿಯಾಗೋದು ತಾಳ್ಮೆಯಿಂದ. ಈ ರಹಸ್ಯ ಏನು ಹೇಳುತ್ತೆ ಗೊತ್ತಾ? ನೀವು ಇವತ್ತು ಉಳಿಸುವ ಒಂದು ಸಣ್ಣ ಮೊತ್ತ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿದರೆ ಮುಂದೊಂದು ದಿನ ಅದು ಊಹಿಸಲು ಸಾಧ್ಯವಿಲ್ಲದಷ್ಟು ದೊಡ್ಡ ಮೊತ್ತವಾಗುತ್ತದೆ. ಉದಾಹರಣೆಗೆ, ನೀವು ನಿಮ್ಮ 25ನೇ ವಯಸ್ಸಿನಲ್ಲಿ ಪ್ರತಿ ತಿಂಗಳು ಕೇವಲ 5,000 ರೂಪಾಯಿಯನ್ನು ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಲು ಶುರು ಮಾಡಿದರೆ 12% ರಿಟರ್ನ್ ಅಂದುಕೊಂಡರೂ ನಿಮ್ಮ 50ನೇ ವಯಸ್ಸಿಗೆ ನಿಮ್ಮ ಹತ್ತಿರ ಸುಮಾರು 95 ಲಕ್ಷ ರೂಪಾಯಿ ಇರುತ್ತದೆ. ಹೌದು, ಇದು ಸತ್ಯ. ಆದರೆ ಇದಕ್ಕೆ ಬೇಕಾಗಿರೋದು ಒಂದೇ, ಕನ್ಸಿಸ್ಟೆನ್ಸಿ ಅಥವಾ ನಿರಂತರತೆ. ಮೇಷರಾಶಿಯವರೇ, ನಿಮ್ಮ ಮಂಗಳನ ವೇಗವನ್ನು ಹೂಡಿಕೆ ಶುರು ಮಾಡೋದಕ್ಕೆ ಬಳಸಿ ಮತ್ತು ಹನುಮಂತನ ಸಂಯಮವನ್ನು ಅದನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಬಳಸಿ. ಮುಕ್ತಾಯ. ಈ 5 ರಹಸ್ಯಗಳು, 24 ಗಂಟೆಯ ರೂಲ್, ಕುಬೇರ ಸ್ಥಾನದ ಬಳಕೆ, ಮಂಗಳವಾರದ ಶಿಸ್ತು, ಪ್ಯಾಸಿವ್ ಇನ್ಕಮ್ ಮತ್ತು ಕಂಪೌಂಡಿಂಗ್ನ ಶಕ್ತಿ, ಇವು ಕೇವಲ ಮಾಹಿತಿಯಲ್ಲ, ಇವು ನಿಮ್ಮ ಅಸ್ತ್ರಗಳು. ಇಂದೇ ಇವುಗಳನ್ನು ಅಳವಡಿಸಿಕೊಳ್ಳಿ. ನಿಮ್ಮ ರಾಶಿಯ ಬಲ ನಿಮ್ಮೊಂದಿಗಿದೆ. ಸರಿಯಾದ ದಾರಿಯಲ್ಲಿ ನಡೆದರೆ ಆರ್ಥಿಕ ಯಶಸ್ಸು ನಿಮ್ಮದೇ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಮೇಷರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.